ಕಲಬುರಗಿಯ ಸೆಂಟ್ರಲ್ ಜೈಲಿನಿಂದ ಸಜಾ ಕೈದಿಗಳು 3 ಜನ ಪರಾರಿಯಾಗಿದ್ರು. ಈ 3 ಕೈದಿಗಳು ಎಸ್ಕೇಪ್ ಆಗುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿತ್ತು. ಆದರೆ ಅಲ್ಲಿನ ಸಿಬ್ಬಂದಿ ವರ್ಗದಿಂದಲೇ ಇವರು ಹೋಗಿದ್ದಾರೆ, ಪರಾರಿಯಾಗಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇತ್ತು. ಸದ್ಯ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಸಜಾ ಕೈದಿಗಳು ಪರಾರಿಯಾಗಿರುವುದು, ಹಾಗೆ 3 ಕೈದಿಗಳು ಎಸ್ಕೇಪ್ ಆಗಿರುವಂತಹ ದೃಶ್ಯಗಳು ಸೆರೆಯಾಗಿರುವುದು, ಜೈಲಿನ ಬ್ಯಾಕರ್ ಕಂಬಿಯನ್ನ ಕತ್ತರಿಸಿ ಗೋಡೆ ಜುಗಿದು ಜೂಟಾಗಿದ್ದಾರೆ 3 ಜನ. ಜೈಲಿನ ಬ್ಯಾಕರ್ ಕಂಬಿಯನ್ನ ಕತ್ತರಿಸುವ ಫೋಟೋ ಕೂಡ ಲಭ್ಯವಾಗಿದೆ. ಗೋಡೆ ಜಿಗಿದು ಆರಾಮಾಗಿ ನಡೆದು ಹೋದಂತಹ ಕೈದಿಗಳು ಪರಾರಿಯಾಗುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಸೆರೆಯಾಗಿದೆ. ರಸ್ತೆಯಲ್ಲಿ ಬಿಂದಾಸ್ ಆಗಿ ನಡೆದು ಹೋಗುವಂತಹ ದೃಶ್ಯಗಳು, ರಸ್ತೆಯಲ್ಲಿ ನಡೆದುಕೊಂಡು ಹೋಗಿ ಕಾರು ಹತ್ತಿ ಎಸ್ಕೇಪ್ ಆಗಿರೋದು. ಬೀದರ್ ಕಡೆಗೆ ಪರಾರಿಯಾಗಿದ್ದ ಸಜ್ಜಾ ಕೈದಿಗಳನ್ನ ಗಮನಿಸ್ತಾ ಇದ್ದೀರಾ, ಆರಾಮಾಗಿ ಹೋಗ್ತಿದ್ದಾರೆ, ಯಾರ ತಂಟೆ ತಕರಾರು ಕೂಡ ಇಲ್ಲ. ಸಜಾ ಕೈದಿಗಳಾದ ಮುಸ್ತಾನ್, ಸಂತೋಷ್ ಮತ್ತೆ ಸಾಗರ್ 3 ಜನ ಆರಾಮಾಗಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ನಡು ರಸ್ತೆಯಲ್ಲಿ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಸದ್ಯ ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂತಹ ಜೊತೆಗೆ ಕಾರು ಹತ್ತಿ ಎಸ್ಕೇಪ್ ಆಗಿರುವಂತಹ ದೃಶ್ಯಗಳು ನಿಮ್ಮ ಮುಂದೆ ಇಟ್ಟಿರೋದು. ಈಗ ಆಲ್ರೆಡಿ ಈ ಕಲಬುರಗಿಯ ಸಜ್ಜಾ ಕೈದಿಗಳು 3 ಜನ ಪರಾರಿಯಾಗಿದ್ರು. ಈಗ ನೋಡಿ, ಆ ಬ್ಯಾರಕ್ ಕಂಬಿಯನ್ನ ಕಟ್ ಮಾಡಿ ಅಲ್ಲಿಂದ ತೂರಿ, ಅದಾದ ನಂತರ ಕಾಂಪೌಂಡ್ ಅನ್ನ ಎಗರಿ ಅಲ್ಲಿಂದ ಎಸ್ಕೇಪ್ ಆಗಿರೋದು ಸಜ್ಜಾ ಕೈದಿಗಳು. ಸದ್ಯ ಸಂತೋಷ್ಗೆ ಗುಂಡಾರಿಸಿ ಈಗ ಆಲ್ರೆಡಿ ಪೊಲೀಸರು ಆತನನ್ನ ಬಂಧಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಇನ್ನು ಇಬ್ಬರು ಮುಸ್ತಾನ್ ಮತ್ತೆ ಸಾಗರ್, ಇವರಿಬ್ಬರಿಗೆ ಹುಡುಕಾಟ ನಡೀತಾ ಇದೆ. ಕೆಡವನ್ನ ಕೆಡವಿದ್ದಾರೆ ಪೊಲೀಸರು. ಆದರೆ ಸಂತೋಷ್ ಯಾವಾಗ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗ್ತಾನೆ, ಆ ಸಂದರ್ಭದಲ್ಲಿ ಪೊಲೀಸರು ತಮ್ಮ ಆತ್ಮರಕ್ಷಣೆಗಾಗಿ ಸಂತೋಷ್ ಕಾಲಿಗೆ ಗುಂಡನ್ನ ಹಾರಿಸಿ ಆತನಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ ಸದ್ಯಕ್ಕೆ. ಆದರೆ ಸದ್ಯ ಈ ಕಲಬುರಗಿಯಲ್ಲಿ ಆ 3 ಜನ ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ದು, ಅದರಲ್ಲಿ ಒಬ್ಬ ಈಗ ಸಿಗಾಕೊಂಡಿದ್ದಾನೆ, ಪೊಲೀಸನ ಅತಿಥಿಯಾಗಿದ್ದಾರೆ. ಆದರೆ ಈಗ ಏನೆಬ್ಬರ ಹುಡುಕಾಟಕ್ಕೂ ಕೂಡ ಕಲಬುರಗಿ ಪೊಲೀಸರು ಕೆಡವಿದ್ದಾರೆ. ಸದ್ಯ 3 ಕೈದಿಗಳು ಎಸ್ಕೇಪ್ ಆಗಿರುವಂತಹ ದೃಶ್ಯ ಸೆರೆಯಾಗಿರೋದು ನಿಮ್ಮ ಮುಂದೆ. ಇದು ಎಕ್ಸ್ಕ್ಲೂಸಿವ್ ಆಗಿ ಸೆರೆಯಾಗಿರುವಂತಹ ಈ ಒಂದು CCTV ಫೋಟೇಜ್ ಲಭ್ಯವಾಗಿರೋದು. ಜೈಲಿನ ಬ್ಯಾರೆಕ್ ಏನಿದೆ ಆ ಕಂಬಿಯನ್ನ ಕತ್ತರಿಸಿ ಹೋಗ್ತಾ ಇರುವಂತಹ ದೃಶ್ಯಗಳು. ಇನ್ನು ದೃಶ್ಯಾವಳಿಗಳಲ್ಲಿ ನೀವು ನೋಡಬಹುದು, ಆ ಒಂದು ಬ್ಯಾರೆಕ್ ಇರುವಂತಹ ಕಂಬಿ ಏನಿದೆ ಕಬ್ಬಿಣದ್ದು, ಅದನ್ನ ಕತ್ತರಿಸಿ ಅದನ್ನ ಬೆಂಡ್ ಮಾಡಿ ಅದಾದ ನಂತರ ಅದರಿಂದ ತೂರು ಬಂದಿರೋದು. ಯಾಕಂದ್ರೆ ಅವರು ಬಹುಶಃ ದಪ್ಪ ಇದ್ದಿದ್ರೆ ಅದು ಇನ್ನೊಂದು ಕಟ್ ಮಾಡಿ ಅಥವಾ ಇನ್ನೂ 2 ಕಟ್ ಮಾಡಿ ಹೋಗ್ಬೇಕಾಗಿತ್ತು, ಆ ಸಂದರ್ಭದಲ್ಲಿ ಸಿಕ್ಕಾಕೊಳ್ತಿದ್ರೇನು. ಆದ್ರೆ ಇವರು 1/4 kg ಮಾಂಸನೇ ಎಲ್ಲ ಬಾಡಿ ಒಳಗಡೆ ಏನೇನ್ ಮಾಡ್ತಾರೆ, ಒಂದು ಬ್ಯಾರೆಕನ್ನ ಕಟ್ ಮಾಡಿ ಆ ಕಂಬಿಯನ್ನ ಅದರಿಂದ ಹೊರನುಗ್ಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಯಾವ ತಕರಾರು ಇಲ್ಲ, ಯಾರು ನಮ್ಮನ್ನ ಹಿಡಿಯೋಕೆ ಬರೋದು ಇಲ್ಲ ಅಂತ ಹೇಳಿ ಮಧ್ಯರಾತ್ರಿ ಸುಮಾರು 2:30 ಸಮಯದಲ್ಲಿ ಎಲ್ಲರೂ ಕೂಡ ಗಾಢ ನಿದ್ದೆಯಲ್ಲಿ ಇರುವಂತಹ ಸಮಯ ಅದು. ಆ ಸಮಯದಲ್ಲಿ ಈ 3 ಜನ ಕೈದಿಗಳು ಈ ಬ್ಯಾರೆಕ್ ಕಂಬಿಯನ್ನ ಕಟ್ ಮಾಡಿ ಅಲ್ಲಿರುವಂತಹ ಕಾಂಪೌಂಡ್ ಅನ್ನ ಜಿಗಿದು ಆರಾಮಾಗಿ ನಡು ರಸ್ತೆಯಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ, ಯಾರು ನಮ್ಮನ್ನ ಹಿಡಿಯಕ್ಕೆ ಬರ್ತಾರೆ ಅಂತ ಯೋಚನೆ ಮಾಡದೆ ಆರಾಮಾಗಿ ಯಾವ್ದಾದ್ರು ಗಾಡಿಗಳು ಸಿಗದೆ ಅದನ್ನ ನಾವು ಹಾಕಿ ನಾವು ಊರ್ ಕಡೆ ಅಥವಾ ಯಾವುದೋ ಅವ್ರು ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗೋ ಕಡೆ ಎಸ್ಕೇಪ್ ಆಗಿದ್ದಾರೆ. ಸದ್ಯ ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಕಾರ್ ಹತ್ತಿರುವಂತಹ ದೃಶ್ಯಗಳು ಕೂಡ ಸಿಕ್ಕಿರೋದು. ಜೊತೆಗೆ ಸಜಾ ಕೈದಿಗಳಾದಂತಹ 3 ಜನ, ಒಂದು ಮುಸ್ತಾನ್, ಸಂತೋಷ್, ಸಾಗರ್. ಅದರಲ್ಲಿ ಸಂತೋಷ್ ಪೊಲೀಸ್ ಅತಿಥಿಯಾಗಿದ್ದಾನೆ. ಇನ್ನಿಬ್ಬರಿಗೋಸ್ಕರ ಪೊಲೀಸ್ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಕಾದು ನೋಡ್ಬೇಕಾಗತ್ತೆ ಇನ್ನಿಬ್ಬರು ಕೂಡ ಯಾವಾಗ ಪೊಲೀಸ್ನ ಅತಿಥಿ ಆಗ್ತಾರೆ ಅಂತ. ಆದ್ರೂ ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಅಂತಂದ್ರೆ, ಈಗ ಆ ಒಂದು ಬ್ಯಾರೆಕ್ ಕಂಬಿಯನ್ನ ಕಟ್ ಮಾಡಿ ಜಿಗಿಯೋವರೆಗೂ ಅಲ್ಲಿನ ಸಿಬ್ಬಂದಿ ವರ್ಗಗಳು ಏನ್ ಮಾಡ್ತಾ ಇದ್ರು, ಅಲ್ಲಿನ CCTV ಚಲನವಲನಗಳ ಬಗ್ಗೆ ಗಮನನೇ ಇರಲಿಲ್ವಾ? ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಶೇಖರಯ್ಯ. CCTV ಇದ್ರೂ ಕೂಡ ಅಲ್ಲಿ ನೋಡ್ಕೊಳ್ಳೋಕೆ ಅಂತ ಒಬ್ರು ಇರಲೇಬೇಕು 24x7. ಯಾಕಂದ್ರೆ ಶಿಫ್ಟ್ಗಳನ್ನು ಕೂಡ ಅಲ್ಲೂ ಹಾಕ್ಲಾಗ್ತಾ ಇರುತ್ತೆ. ಒಂದು ಶಿಫ್ಟ್ ಆದ್ಮೇಲೆ ಮತ್ತೊಂದು ಶಿಫ್ಟಿಗೆ ಆ CC ಕ್ಯಾಮ್ರಾವನ್ನ ನೋಡೋ ಅಂಥವ್ರು ಕುತ್ಕೊಂಡು ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಕೈದಿಗಳು ಅಂತ ವೀಕ್ಷಣೆ ಮಾಡೋ ಅಂಥದ್ದು ಬಹಳ ಮುಖ್ಯ. ಆಕ್ಚುಲಿ ಸೆಂಟ್ರಲ್ ಜೈಲ್ ಅಲ್ಲ, ನಾರ್ಮಲ್ ಜೈಲ್ಗಳಲ್ಲೂ ಕೂಡ ಇದಿದೆ ಪ್ರೊಸೀಜರು. ಆದ್ರೆ ಸೆಂಟ್ರಲ್ ಜೈಲ್ನಲ್ಲಿ ಯಾಕೆ 24x7 ಈ ರೀತಿಯಾಗಿ ಯಾರೂ ಕೂಡ CCTV ಚಲನವಲನವನ್ನ ಗಮನಿಸಿಲ್ಲ?
ಅನ್ನೋದಕ್ಕೆ ನಮಗೆ ಮೊದಲನೇದಾಗಿ ಬೇಕಾಗಿರುವಂತಹ ಉತ್ತರ. ಇದರ ಜೊತೆಗೆ ಅಲ್ಲಿನ ಸಿಬ್ಬಂದಿ ವರ್ಗಗಳು ಏನ್ ಮಾಡ್ತಾ ಇದ್ರು? ರಾಜಶೇಖರಯ್ಯ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪ್ರಶ್ನೆ ಕೇಳಿ ನಮ್ಮ. ಎಸ್, ಈಗ ಕೈದಿಗಳು ಪರಾರಿಯಾಗುವಂತ ಸಂದರ್ಭದಲ್ಲಿ ಈ ಬ್ಯಾರೆಕ್ ಏನಿತ್ತು, ಬ್ಯಾರೆಕ್ ಕಂಬಿಗಳನ್ನ ಕಟ್ ಮಾಡೋವರೆಗೂ ಅಲ್ಲಿನ ಸಿಬ್ಬಂದಿ ವರ್ಗ ಏನ್ ಮಾಡ್ತಾ ಇದ್ರು? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಅಲ್ಲಿರುವಂತಹ CCTV ಕ್ಯಾಮ್ರಾಗಳನ್ನ 24x7 ಯಾರಾದ್ರೂ ಒಬ್ರು ವ್ಯಕ್ತಿಗಳನ್ನ ಶಿಫ್ಟ್ ಮುಖಾಂತರ ಆ ಒಂದು ಕೈದಿಗಳ ಮೇಲೆ ಯಾರ್ಯಾರು ಓಡಾಡ್ತಾರೆ, ಇಲ್ಲ ಜೈಲಿನಲ್ಲಿ ಏನ್ ಮಾಡ್ತಿರ್ತಾರೆ ಎಲ್ಲವನ್ನೂ ಕೂಡ ಗಮನಿಸಬೇಕಾಗತ್ತೆ. ಆದ್ರೆ ಅಲ್ಲಿನ ಸಿಬ್ಬಂದಿ ವರ್ಗ ಇದನ್ನ ಯಾಕೆ ಗಮನಿಸಿಲ್ಲ, ನಿರ್ಲಕ್ಷ್ಯ ಮಾಡಿದೆ? ಹೌದು ಇಂಚರ, ಅಂದ್ರೆ ಪ್ರಮುಖವಾಗಿ ಜೈಲು ಸಿಬ್ಬಂದಿ ನಿರ್ಲಕ್ಷ್ಯದಿಂದನೇ ಈ 3 ಜನ ಕೈದಿಗಳ ಮೇಲೆ ಅವರು ಸಲೀಸಾಗಿ ಏನು ಜೈಲಿನಿಂದ ಹೊರ ಬಂದಿರತಕ್ಕಂಥದ್ದು. ಆ ನಿಟ್ಟಿನಲ್ಲೇ ನಿನ್ನೆ ಕೂಡ ಈ ಪೊಲೀಸ್ ಏನು ಜೈಲು ಸುಪ್ರೀಂಟೆಂಡೆಂಟ್ ಇದ್ದಾರೆ, ಸುಪ್ರೀಂಟೆಂಡೆಂಟ್ ಕೂಡ ಅಮಾನತು ಮಾಡಲಾಗಿರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಈ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಜೈಲು ಏನು ಹಕ್ಕಿಗಳು ಇವರು ಏನು ಆಗಿದ್ದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಜೈಲ್ ಕೈದಿಗಳು ಪರಾರಿಯಾಗಿದ್ರು. ಆದ್ರೂ ಕೂಡ ಎಚ್ಚೆತ್ತುಕೊಳ್ಳದೆ ಏನ್ ನಿರ್ಲಕ್ಷ್ಯ ಏನು ವಹಿಸ್ತಾ ಇದ್ದಾರೆ ಜೈಲ್ ಸಿಬ್ಬಂದಿಗಳು. ಆ ಜೈಲು ಸಿಬ್ಬಂದಿಗಳ ನಿರ್ಲಕ್ಷ್ಯದ ಕಾರಣಕ್ಕಾಗಿನೇ 3 ಸಲೀಸಾಗಿ ಏನು ಅಲ್ಲಿ ಎಲ್ಲಿಂದ ಪರಾರಿಯಾಗಿರ್ತಕ್ಕಂಥ ದೃಶ್ಯಾವಳಿಗಳು ಕೂಡ ಏನು CC ಕ್ಯಾಮ್ರಾದಲ್ಲಿ ಸೆರೆಯಾಗಿರ್ತಕ್ಕಂಥದ್ದು. ಆ CC ಕ್ಯಾಮ್ರಾದಲ್ಲಿ ನೋಡೋದಾದ್ರೆ ಆರೋಪಿಗಳು ಸಲೀಸಾಗಿ ಆರಾಮಾಗಿ ರಸ್ತೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಯಾರು ಕೇಳೋರಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಯಾವುದೇ ಭಯ ಕೂಡ ಅವರಲ್ಲಿ ಇಲ್ಲ. ಯಾವುದೇ ಭಯ ಇಲ್ದೇನೆ ಸಲೀಸಾಗಿ ನಡ್ಕೊಂಡು ಹೋಗ್ತಕ್ಕಂಥ ದೃಶ್ಯಾವಳಿಗಳು ಕಾಣ್ತವೆ. ಅಷ್ಟೇ ಅಲ್ದೇನೆ ಅಲ್ಲಿರ್ತಕ್ಕಂಥ ಏನು ಬ್ಯಾರಕ್ ನಲ್ಲಿ ಇರ್ತಕ್ಕಂಥ ಗ್ರಿಲ್ ಅನ್ನ 15 ದಿನಗಳ ಕಾಲ ಕೊರೆದಿದ್ದಾರೆ ಅನ್ನುವಂತ ಮಾಹಿತಿ ಇರ್ತಕ್ಕಂಥದ್ದು. ಆ ಒಂದು ದಪ್ಪನೆ ಒಂದು ಗ್ರಿಲ್ ಏನಿದೆ, ಆ ಫೋಟೋದಲ್ಲಿ ನೋಡ್ಬೋದು. ಆ ಒಂದು ಗ್ರಿಲ್ ಅನ್ನ 15 ದಿನಗಳ ಕಾಲ ಕೊರೆದು ಅದನ್ನ ಬೆಂಡ್ ಮಾಡೋದ್ರ ಮೂಲಕ ಅಲ್ಲಿಂದ ಆಚೆ ಬಂದಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿ ಸ್ಟೇಟ್ ಸಿಬ್ಬಂದಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಅಲ್ಲಿರ್ತಕ್ಕಂಥ ಏನು ಕನ್ಸ್ಟ್ರಕ್ಷನ್ ನಡೆದಂತ ಸ್ಥಳದಲ್ಲಿ ಒಂದು ಏಣಿಯನ್ನ ಇಟ್ಟಿದ್ರು, ಲ್ಯಾಡರ್ ಅನ್ನ ಇಟ್ಟಿದ್ರು. ಆ ಲ್ಯಾಡರ್ ಅಲ್ಲಿ ಇಡಬಹುದಾ ಅಂತಕ್ಕಂಥದ್ದು, ಯಾಕಂದ್ರೆ ಕಂಪೌಂಡ್ ಹಾರೋದಕ್ಕೆ ಈಸಿ ಆಗುತ್ತೆ ಕೈದಿಗಳಿಗೆ ಅನ್ನುವಂತ ಆಲೋಚನೆ ಕೂಡ ಅವರಲ್ಲಿ ಇರ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ. ಯಾಕಂದ್ರೆ ಕೆಲಸ ಮುಗಿದ ನಂತರ ಅಲ್ಲಿಂದ ತೆಗೆದು ಬೇರೆ ಕಡೆ ಇಡಬಹುದಾಗಿತ್ತು. ಆದ್ರೆ ಆ ಕೈದಿಗಳಿಗೆ ಪರಾರಿಯಾಗೋದಕ್ಕೆ ಅಲ್ಲಿನ ಸಿಬ್ಬಂದಿ ಅನುಕೂಲ ಮಾಡಿಕೊಟ್ರ ಅನ್ನುವಂತ ಅನುಮಾನಗಳು ಕೂಡ ಮತ್ತಷ್ಟು ಇಲ್ಲಿ ಕಾಡ್ತಾ ಇದ್ದಾವೆ. ಇನ್ನೊಂದೆಡೆ ನೋಡೋದಾದ್ರೆ CC ಕ್ಯಾಮೆರಾಗಳನ್ನ ಫಾಲೋ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡ್ತಾ ಇರಬೇಕು, ಅದು ನಿರ್ಲಕ್ಷ್ಯ. ಅಲ್ಲಿ ನೋಡಿದ ಯಾವಾಗಲೂ ಕೂಡ CC ಕ್ಯಾಮೆರಾ ಆಗಿರ್ಬೋದು, ಸುತ್ತಲೂ ಒಂದು ಏನು ಸಿಬ್ಬಂದಿಗಳ ಪೈರ್ವಿ ಆಗಿರ್ಬೋದು, ಅವೆಲ್ಲವೂ ಕೂಡ ಆಗ್ಬೇಕಾಗಿತ್ತು. ಅವು ಯಾವೂ ಕೂಡ ಆಗದೆ ಇರುವಂತ ಕಾರಣಕ್ಕಾಗಿನೇ ಈ 3 ಜನ ಏನಿದ್ದಾರೆ ಆರಾಮಾಗಿ ಜೈಲಿಂದ ಹೊರಗಡೆ ಬರುವಂತಾಗಿದೆ. ಅಲ್ಲಿ ಇರ್ತಕ್ಕಂಥ ಅವತ್ತು ಅಲ್ಲಿ ಮೇಲಿರ್ತಕ್ಕಂಥ ಕರೆಂಟ್ ತಂತಿ ಬೇಲಿ ಏನಿದೆ, ಆ ಕರೆಂಟ್ ತಂತಿ ಬೇಲಿಯಲ್ಲಿ ಕೂಡ ವಿದ್ಯುತ್ ಆ ದಿನ ಇರ್ಲಿಲ್ಲ ಅನ್ನುವಂತ ಮಾಹಿತಿ ಇರ್ತಕ್ಕಂಥದ್ದು. ಹಾಗಾದ್ರೆ ತಪ್ಪಿಸ್ಕೊಂಡು ಹೋಗೋದಕ್ಕಾಗಿನೇ ಇವೆಲ್ಲ ಪ್ಲಾನ್ಗಳು ಮಾಡಿಕೊಂಡಿದ್ದ. ಓಕೆ ರಾಜಶೇಖರಯ್ಯ, ಥ್ಯಾಂಕ್ ಯು ಸೋ ಮಚ್ ಅನ್ನುವಂತ ನಿಟ್ಟಿನಲ್ಲಿ ಕೂಡ. ಎಸ್, ನೋಡಿ, ರಾಜಶೇಖರ್ ಅವರು ಹೇಳಿದ ಹಾಗೆ ಅಲ್ಲಿ ಈ ಹಿಂದೆ ಕೂಡ ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಪರಾರಿ ಆಗಿದ್ದಾರೆ ಕೈದಿಗಳು ಅಂತ ಹೇಳಿದ್ರು. ಸೊ ಈಗಿದೇನು ಹೊಸದಲ್ಲ ಅಂತ ಅಂದ ಮೇಲೆ ಅಲ್ಲಿನ ಅಧಿಕಾರಿಗಳೇನು ಕಡಲೆಪುರಿ ತಿಂತಿರ್ತಾರ ಅಂತ